ಹಾಯ್, ಇವತ್ತು ಸೀಮಂತ ಫಂಕ್ಷನ್ ಪ್ಲೇಟ್ ಡೆಕೋರೇಷನ್ ಇದೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ ಕಿಂಗ್ಸ್ ಕ್ಲಬ್ ನಾಗರಬಾವಿಗೆ. ಇವತ್ತು ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋದು 15 ಪ್ಲೇಟ್ಸ್ ವಿತೌಟ್ ಐಟಮ್ ಡೆಕೋರ್. ಸೊ ಕಸ್ಟಮರ್ ಫಸ್ಟ್ ನೀವು ಟಿಫನ್ ಮಾಡ್ಕೊಳ್ಳಿ, ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪಾಪ ಟಿಫನ್ ತೊಗೊಂಬಂದು ಕೊಟ್ಟರು. ಸೊ ತುಂಬ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಇದು ವಿತೌಟ್ ಐಟಮ್ ಡೆಕೋರ್ ಆಗಿರೋದ್ರಿಂದ ಲೊಕೇಶನ್ಗೆ ಹೋದ್ಮೇಲೆ ಕಸ್ಟಮರ್ ಏನೆಲ್ಲ ಐಟಮ್ ಕೊಡ್ತಾರೆ ಅಲ್ವಾ, ಸೊ ಅದನ್ನೆಲ್ಲ ಜೋಡಿಸ್ಕೊಂಡು ಯಾವುದಕ್ಕೆ ಯಾವ ಥರ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನೂ ಸ್ಟೇಜ್ ಡೆಕೋರ್ ಕಂಪ್ಲೀಟ್ ಆಗಿರಲಿಲ್ಲ, ಹಾಗಾಗಿ ಇಲ್ಲಿನೇ ಡೆಕೋರೇಷನ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ಫೈನಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಡೆಕೋರೇಷನ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಕಸ್ಟಮರ್ಗೆ ತುಂಬ ಇಷ್ಟ ಆಯಿತು ಡೆಕೋರೇಷನ್. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬುಕ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಖುಷಿಪಟ್ಟರು. ಸೊ ನಮಗೂ ಕೂಡ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಜನ ಕಾಲ್ಗಳನ್ನ ಮಾಡ್ತಾಯಿದ್ದೀರಾ. ಸಾರಿ, ಕೆಲವು ಈವೆಂಟ್ಸ್ ಇರೋದ್ರಿಂದ ಕಾಲ್ಗಳನ್ನ ಪಿಕ್ ಮಾಡ್ತಿರಲಿಲ್ಲ. ವಾಟ್ಸಪ್ ಮೆಸೇಜ್ ಮಾಡಿ, ಸೊ ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನಂದು ವ್ಲಾಗ್ ನೋಡಿ ಡೈರೆಕ್ಟಾಗಿ ಸಿಕ್ಕಿದಾಗ ಮಾತಾಡಿಸ್ತಾ ಇದ್ದೀರಾ, ಐಡೆಂಟಿಫೈ ಮಾಡಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ, ನೀವು ನೆನ್ಪಿಟ್ಕೊಂಡು ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಿಮಗೇನಾದರೂ ಇದೇ ಥರ ರಿಕ್ವೈರ್ಮೆಂಟ್ ಇದ್ದರೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.